ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, KPSC ಇಂದ ಹೊಸ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ರಿಲೀಸ್ ಆಗಿದೆ, ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈ ನೋಟಿಫಿಕೇಶನ್ ಬಗ್ಗೆ ಅಂದ್ರೆ ಸ್ನೇಹಿತರೆ ಇಂಪಾರ್ಟೆಂಟ್ ಡೇಟ್ಸ್, ಎಕ್ಸಾಮ್ ಪ್ಯಾಟರ್ನ್, ಸೆಲೆಕ್ಷನ್ ಪ್ರೋಸೆಸ್, ಸೊ ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಸ್ನೇಹಿತರೆ, ಇಂಪಾರ್ಟೆಂಟ್ ಡೇಟ್ಸಿಂದ ಸ್ಟಾರ್ಟ್ ಮಾಡೋಣ. ಇಂಪಾರ್ಟೆಂಟ್ ಡೇಟ್ಸ್ ನೋಡೋದ್ರೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 20 ಅಕ್ಟೋಬರಿಂದ ಆ್ಯಂಡ್ ಲಾಸ್ಟ್ ಡೇಟ್ ಇರೋದು ಸ್ನೇಹಿತರೆ ಅಪ್ಲೈ ಮಾಡೋಕ್ಕೆ 20 ನವೆಂಬರ್. ಸೊ ಇದಕ್ಕೆ ಸ್ನೇಹಿತರೆ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಸೊ 20th ಅಕ್ಟೋಬರಿಂದ ಸ್ಟಾರ್ಟ್ ಆಗುತ್ತೆ, ಲಾಸ್ಟ್ ಡೇಟ್ ಇರೋದು 20 ನವೆಂಬರ್ ಆ್ಯಂಡ್ ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಇರೋದು ಸ್ನೇಹಿತರೆ 21st ನವೆಂಬರ್. ಸೊ ಇದು ಸ್ನೇಹಿತರೆ ಇಂಪಾರ್ಟೆಂಟ್ ಡೇಟ್ಸ್. ಸೊ ನೆಕ್ಸ್ಟ್ ಸ್ನೇಹಿತರೆ, ಎಜುಕೇಷನಲ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದ್ರೆ ಫಸ್ಟ್ ಫಾರೆಸ್ಟ್ ಕ್ಯಾಂಡಿಡೇಟ್ಸ್ BSc ಇನ್ ಫಾರೆಸ್ಟ್ರಿ ಮಾಡಿದಿದ್ರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಸ್ನೇಹಿತರೆ, ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ಗೆ BSc ಇನ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ವೆಟರ್ನರಿ ಸೈನ್ಸ್ or BSc degree with 2 or more in the following subjects: mathematics, physics, chemistry, zoology, botany, biochemistry, microbiology, biotechnology or bachelor of engineering degree. ಸೊ ಫ್ರೆಂಡ್ಸ್, ನೀವು ಇದರಲ್ಲಿ ಯಾವುದಾದ್ರೂ ಡಿಗ್ರಿ ಮಾಡಿದ್ರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಸ್ನೇಹಿತರೆ, ಇದರಲ್ಲಿ ಇನ್ನೊಂದು ಕಂಡೀಷನ್ ಅಂದರೆ ಮಿನಿಮಮ್ ಮಾರ್ಕ್ಸ್ ಆಬ್ಟೈನ್ ಶಾಲ್ ನಾಟ್ ಬಿ ಲೆಸ್ ದೆನ್ 50%. ಅಂದರೆ ಸ್ನೇಹಿತರೆ, ನೀವು ಡಿಗ್ರಿಯಲ್ಲಿ 50%ಗಿಂತ ಜಾಸ್ತಿ ಸ್ಕೋರ್ ಮಾಡಿದಿದ್ರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದು ಎಜುಕೇಷನಲ್ ಕ್ವಾಲಿಫಿಕೇಶನ್. ಸೊ ನೆಕ್ಸ್ಟ್, ಏಜ್ ಲಿಮಿಟ್ ಬಗ್ಗೆ ನೋಡೋದ್ರೆ ಮಿನಿಮಮ್ ಏಜ್ 18 ಇಯರ್ಸ್, ಜನರಲ್ ಕ್ಯಾಂಡಿಡೇಟ್ಸ್ 30 ಇಯರ್ಸ್, ಕ್ಯಾಟಗರಿ 2A, 2B, 3A, 3B ಇದ್ರೆ 33 ಇಯರ್ಸ್ ಆ್ಯಂಡ್ ಲಾಸ್ಟಲ್ಲಿ ಕ್ಯಾಟಗರಿ 1 ಆ್ಯಂಡ್ SC/ST ಕ್ಯಾಂಡಿಡೇಟ್ಸ್ ಮ್ಯಾಕ್ಸಿಮಮ್ ಏಜ್ 35 ಇಯರ್ಸ್. ಸೊ ಫ್ರೆಂಡ್ಸ್, ಇದು ಏಜ್ ಲಿಮಿಟ್. ಆ್ಯಂಡ್ ನೆಕ್ಸ್ಟ್ ಸ್ನೇಹಿತರೆ, ಅಪ್ಲಿಕೇಶನ್ ಫೀಸ್ ಬಗ್ಗೆ ನೋಡೋದ್ರೆ ಜನರಲ್ ಕ್ಯಾಂಡಿಡೇಟ್ಸ್ 600 ರುಪೀಸ್, ಕ್ಯಾಟಗರಿ 2A, 2B, 3A, 3B ಇದ್ರೆ 300 ರುಪೀಸ್ ಆ್ಯಂಡ್ SC/STಗೆ ಯಾವುದೇ ಥರದ್ದು ಫೀಸ್ ಇಲ್ಲ. ಸೊ ಇದು ಸ್ನೇಹಿತರೆ ಅಪ್ಲಿಕೇಶನ್ ಫೀಸ್. ಆ್ಯಂಡ್ ಸ್ನೇಹಿತರೆ, ಈ ಜಾಬ್ದು ಸ್ಯಾಲ್ರಿ ನೋಡೋದ್ರೆ 52,000 ಇಂದ 97,000. ಸೊ ಫ್ರೆಂಡ್ಸ್, ಈ ರೇಂಜಲ್ಲಿ ಸ್ಯಾಲ್ರಿ ಇರುತ್ತೆ. ಸೊ ನೆಕ್ಸ್ಟ್ ಸ್ನೇಹಿತರೆ, ಫಿಸಿಕಲ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ನೋಡೋದ್ರೆ ಇದರಲ್ಲಿ ಹೈಟ್ ಮೇಲ್ ಕ್ಯಾಂಡಿಡೇಟ್ಸ್ಗೆ 163 ಸೆಂಟಿಮೀಟರ್, ಫಿಮೇಲ್ ಕ್ಯಾಂಡಿಡೇಟ್ಸ್ 150 ಸೆಂಟಿಮೀಟರ್ ಆ್ಯಂಡ್ ಚೆಸ್ಟ್ ಬಗ್ಗೆ ನೋಡೋದು ಸ್ನೇಹಿತರೆ ಮೇಲ್ ಕ್ಯಾಂಡಿಡೇಟ್ 79 ಸೆಂಟಿಮೀಟರ್, ಫಿಮೇಲ್ 74 ಆ್ಯಂಡ್ 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್. ಸೊ ಮೇಲ್ ಕ್ಯಾಂಡಿಡೇಟ್ಸ್ಗೆ ಹೈಟ್ 163, ಫಿಮೇಲ್ 150. ಸೊ ನೆಕ್ಸ್ಟ್ ಸ್ನೇಹಿತರೆ, ವೇಕೆನ್ಸಿ ಡೀಟೇಲ್ಸ್ ಬಗ್ಗೆ ನೋಡೋದ್ರೆ ಇದರಲ್ಲಿ ಟೋಟಲ್ 2 ಕ್ಯಾಟಗರೀಸ್ ಇದೆ. ಸೊ ಫಸ್ಟ್ BSc ಫಾರೆಸ್ಟ್ ಕ್ಯಾಂಡಿಡೇಟ್ಸ್ಗೆ 8 ವೇಕೆನ್ಸೀಸ್ ಇದೆ ಆ್ಯಂಡ್ ನೆಕ್ಸ್ಟ್ BSc ಅದರ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ಗೆ 8 ವೇಕೆನ್ಸೀಸ್ ಇದೆ. ಸೊ ಓವರ್ ಆಲ್ ಸ್ನೇಹಿತರೆ ಟೋಟಲ್ 16 ವೇಕೆನ್ಸೀಸ್ ಇದೆ. ಸೊ ಇದು ಸ್ನೇಹಿತರೆ ವೇಕೆನ್ಸಿ ಡೀಟೇಲ್ಸ್. ಸೊ ಫ್ರೆಂಡ್ಸ್, ACF ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ದು ಸೆಲೆಕ್ಷನ್ ಪ್ರಾಸೆಸ್ ನೋಡೋದ್ರೆ ಇದರಲ್ಲಿ ಟೋಟಲ್ 3 ಸ್ಟೇಜಸ್ ಇರುತ್ತೆ. ಫಸ್ಟ್ ಪ್ರಿಲಿಮ್ಸ್, ಸೆಕೆಂಡ್ ಮೇನ್ಸ್ ಆ್ಯಂಡ್ ಲಾಸ್ಟಲ್ಲಿ ಪರ್ಸನಾಲಿಟಿ ಟೆಸ್ಟ್. ಆ್ಯಂಡ್ ರೇಷಿಯೋ ನೋಡ್ಬೋದು ಸ್ನೇಹಿತರೆ, ಪ್ರಿಲಿಮ್ಸಿಂದ ಮೇನ್ಸ್ಗೆ 1:10 ಆ್ಯಂಡ್ ಮೇನ್ಸಿಂದ ಪರ್ಸನಾಲಿಟಿಗೆ 1:5. ಸೊ ಇದು ಸೆಲೆಕ್ಷನ್ ಪ್ರಾಸೆಸ್. ಸೊ ನೆಕ್ಸ್ಟ್ ಸ್ನೇಹಿತರೆ, ಪ್ರಿಲಿಮ್ಸ್ದು ಎಕ್ಸಾಮ್ ಪ್ಯಾಟರ್ನ್ ನೋಡೋದ್ರೆ ಇದರಲ್ಲಿ ಟೋಟಲ್ 2 ಪೇಪರ್ಸ್ ಇರುತ್ತೆ, ಪೇಪರ್ 1 ಆ್ಯಂಡ್ ಪೇಪರ್ 2. ಸೊ ಫಸ್ಟ್ ಪೇಪರ್ GK 100 ಮಾರ್ಕ್ಸ್ ಆ್ಯಂಡ್ ಸೆಕೆಂಡ್ ಪೇಪರ್ ಆಪ್ಟಿಟ್ಯೂಡ್ ಟೆಸ್ಟ್ 100 ಮಾರ್ಕ್ಸ್. ಸೊ ಫ್ರೆಂಡ್ಸ್, ಇದು ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಇರುತ್ತೆ. ಸೊ ಫ್ರೆಂಡ್ಸ್, ಈ ಎಕ್ಸಾಮ್ ಆನ್ಲೈನ್ ಅಥವಾ ಆಫ್ಲೈನು ನಡೀಬಹುದು. ಸೊ ಸ್ನೇಹಿತರೆ, ನೀವು ಎರಡಕ್ಕೂ ಪ್ರಿಪೇರ್ ಆಗಿರಬೇಕು. ಸೊ ಫ್ರೆಂಡ್ಸ್, ಇದು ಪ್ರಿಲಿಮ್ಸ್ದು ಎಕ್ಸಾಮ್ ಪ್ಯಾಟರ್ನ್. ಸೊ ಫ್ರೆಂಡ್ಸ್, ಪೇಪರ್ 1 GK ಪೇಪರ್ದು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ನೋಡೋದ್ರೆ ಕರೆಂಟ್ ಅಫೇರ್ಸ್ 30 ಮಾರ್ಕ್ಸ್, ಹಿಸ್ಟ್ರಿ ಆಫ್ ಇಂಡಿಯಾ 20 ಮಾರ್ಕ್ಸ್, ಇಂಡಿಯನ್ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ 15 ಮಾರ್ಕ್ಸ್, ಇಂಡಿಯನ್ ಪಾಲಿಟಿ 10 ಮಾರ್ಕ್ಸ್, ಇಂಡಿಯನ್ ಎಕನಾಮಿ 10 ಮಾರ್ಕ್ಸ್, ಜನರಲ್ ಸೈನ್ಸ್ 15 ಮಾರ್ಕ್ಸ್. ಸೊ ಫ್ರೆಂಡ್ಸ್, ಇದು ಪೇಪರ್ 1 ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. ನೆಕ್ಸ್ಟ್ ಸ್ನೇಹಿತರೆ, ಪೇಪರ್ 2 ಆಪ್ಟಿಟ್ಯೂಡ್ ಬಗ್ಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ನೋಡೋದ್ರೆ ಇದರಲ್ಲಿ ನ್ಯೂಮರಿಕಲ್ ಎಬಿಲಿಟಿ 30 ಮಾರ್ಕ್ಸ್, ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಎಬಿಲಿಟಿ 15 ಮಾರ್ಕ್ಸ್, ಲಾಜಿಕಲ್ ಆ್ಯಂಡ್ ಅನಾಲಿಟಿಕಲ್ ರೀಸನಿಂಗ್ 20 ಮಾರ್ಕ್ಸ್, ಸ್ಟ್ಯಾಟಿಸ್ಟಿಕ್ಸ್ 15 ಮಾರ್ಕ್ಸ್, ಸೈನ್ಸ್ ಆಪ್ಟಿಟ್ಯೂಡ್ 20 ಮಾರ್ಕ್ಸ್. ಸೊ ಇದು ಸ್ನೇಹಿತರೆ ಪೇಪರ್ 2 ಆಪ್ಟಿಟ್ಯೂಡ್ ಪೇಪರ್ದು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. ಸೊ ಫೈನಲಿ ಫ್ರೆಂಡ್ಸ್, ಮೇನ್ಸ್ದು ಎಕ್ಸಾಮ್ ಪ್ಯಾಟರ್ನ್ ನೋಡೋದ್ರೆ ಫಾರ್ BSc ಫಾರೆಸ್ಟ್ರಿ ಕ್ಯಾಂಡಿಡೇಟ್ಸ್ ಟೋಟಲ್ 4 ಪೇಪರ್ಸ್ ಇರುತ್ತೆ, 2 ಕಂಪಲ್ಸರಿ ಪೇಪರ್ಸ್ ಆ್ಯಂಡ್ 2 ಆಪ್ಷನಲ್ ಪೇಪರ್ಸ್. ಸೊ ಫಸ್ಟ್ ಸ್ನೇಹಿತರೆ, ಕ್ವಾಲಿಫೈಯಿಂಗ್ ಪೇಪರ್ಸ್ ನೋಡೋದ್ರೆ ಫಸ್ಟ್ ಕನ್ನಡ 100 ಮಾರ್ಕ್ಸ್ ಆ್ಯಂಡ್ ಸೆಕೆಂಡ್ ಇಂಗ್ಲೀಷ್ 100 ಮಾರ್ಕ್ಸ್. ಸೊ ಫ್ರೆಂಡ್ಸ್, ಈ 2 ಪೇಪರ್ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ನೆಕ್ಸ್ಟ್ ಆಪ್ಷನಲ್ ಪೇಪರ್ಸ್ಗೆ ಬಂದರೆ ಫಾರೆಸ್ಟ್ರಿ ಪೇಪರ್ 1 100 ಮಾರ್ಕ್ಸ್ ಆ್ಯಂಡ್ ಫಾರೆಸ್ಟ್ರಿ ಪೇಪರ್ 2 100 ಮಾರ್ಕ್ಸ್. ಸೊ ಫ್ರೆಂಡ್ಸ್, ಇದು BSc ಫಾರೆಸ್ಟ್ರಿ ಕ್ಯಾಂಡಿಡೇಟ್ಸ್ಗೆ ಮೇನ್ಸ್ದು ಎಕ್ಸಾಮ್ ಪ್ಯಾಟರ್ನ್.
ನೆಕ್ಸ್ಟ್ ಸ್ನೇಹಿತರೆ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ಗೆ ಮೇನ್ಸ್ದು ಎಕ್ಸಾಮ್ ಪ್ಯಾಟರ್ನ್ ನೋಡೋದ್ರೆ ಇವ್ರಿಗೂ ಸೇಮ್ 4 ಪೇಪರ್ಸ್ ಇರುತ್ತೆ, 2 ಕಂಪಲ್ಸರಿ ಪೇಪರ್ಸ್ ಆ್ಯಂಡ್ 2 ಆಪ್ಷನಲ್ ಪೇಪರ್ಸ್. ಸೊ ಕಂಪಲ್ಸರಿ ಪೇಪರ್ಸಲ್ಲಿ ಫಸ್ಟ್ ಕನ್ನಡ 100 ಮಾರ್ಕ್ಸ್ ಆ್ಯಂಡ್ ಸೆಕೆಂಡ್ ಇಂಗ್ಲೀಷ್ 100 ಮಾರ್ಕ್ಸ್. ಸೊ ಈ ಎರಡು ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಆಪ್ಷನಲ್ ಪೇಪರ್ಸ್ಗೆ ಬಂದರೆ ಸ್ನೇಹಿತರೆ ಇದರಲ್ಲಿ ತುಂಬ ಆಪ್ಷನ್ಸ್ ಇದೆ. ಎಕ್ಸಾಂಪಲ್ ಬಾಟ್ನಿ, ಝೂಲಾಜಿ, ಮ್ಯಾಥ್ಸ್, ಕೆಮಿಸ್ಟ್ರಿ, ಸಿವಿಲ್ ಇಂಜಿನಿಯರಿಂಗ್, ಫಿಸಿಕ್ಸ್, ಅಗ್ರಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ವೆಟನರಿ ಸೈನ್ಸ್. ಸೊ ನಿಮಗೆ ಯಾವ್ದು ಕನ್ವೀನಿಯಂಟ್ ಇದೆ ಅದನ್ನು ನೀವು ಚೂಸ್ ಮಾಡ್ಬೋದು. ಸೊ ಟೋಟಲ್ 2 ಆಪ್ಷನಲ್ ಪೇಪರ್ಸ್ ಇರುತ್ತೆ. ಆಪ್ಷನಲ್ ಪೇಪರ್ 1 100 ಮಾರ್ಕ್ಸ್, ಆಪ್ಷನಲ್ ಪೇಪರ್ 2 100 ಮಾರ್ಕ್ಸ್. ಸೊ ಫ್ರೆಂಡ್ಸ್ ಇದು ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ಗೆ ಎಕ್ಸಾಮ್ ಪ್ಯಾಟರ್ನ್. ಸೊ ನೆಕ್ಸ್ಟ್ ಸ್ನೇಹಿತರೆ ಇಂಗ್ಲೀಷ್ ಪೇಪರ್ದು ಪ್ಯಾಟರ್ನ್ ನೋಡೋದ್ರೆ ಇದರಲ್ಲಿ ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಟೈಮ್ ಲಿಮಿಟ್ 120 ಮಿನಿಟ್ಸ್. ಸೊ ಟೋಟಲ್ 2 ಪಾರ್ಟ್ಸ್ ಇರುತ್ತೆ, ಪಾರ್ಟ್ ಎ ಆ್ಯಂಡ್ ಪಾರ್ಟ್ ಬಿ. ಪಾರ್ಟ್ ಎ ಆಬ್ಜೆಕ್ಟಿವ್ ಇರುತ್ತೆ 25 ಮಾರ್ಕ್ಸ್ ಆ್ಯಂಡ್ ಪಾರ್ಟ್ ಬಿ ಡಿಸ್ಕ್ರಿಪ್ಟಿವ್ 75 ಮಾರ್ಕ್ಸ್. ಸೊ ಪಾರ್ಟ್ ಎ ಅಲ್ಲಿ ನೋಡೋದ್ರೆ ಇದರಲ್ಲಿ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್, ಮಲ್ಟಿಪಲ್ ಚಾಯ್ಸ್, 1 ಸೆಂಟೆನ್ಸ್, 1 ವರ್ಡ್ ಆನ್ಸರ್, ಟ್ರೂ ಆರ್ ಫಾಲ್ಸ್ ಇರುತ್ತೆ. ಸೊ ಟೋಟಲ್ 25 ಮಾರ್ಕ್ಸ್. ನೆಕ್ಸ್ಟ್ ಸ್ನೇಹಿತರೆ ಡಿಸ್ಕ್ರಿಪ್ಟಿವ್ ಅಲ್ಲಿ ನೋಡೋದ್ರೆ ಕಾಂಪ್ರಿಹೆನ್ಷನ್ 5 ಮಾರ್ಕ್ಸ್, ವೊಕ್ಯಾಬ್ಯುಲರಿ 5 ಮಾರ್ಕ್ಸ್, ಲೆಟರ್ ರೈಟಿಂಗ್ 15 ಮಾರ್ಕ್ಸ್, ಪ್ರಿಸಿಸ್ ರೈಟಿಂಗ್ 25 ಮಾರ್ಕ್ಸ್ ಆ್ಯಂಡ್ ಎಸೆ ರೈಟಿಂಗ್ 25 ಮಾರ್ಕ್ಸ್. ಸೊ ಫ್ರೆಂಡ್ಸ್ ಇದು ಇಂಗ್ಲೀಷ್ ಪೇಪರ್ದು ಎಕ್ಸಾಮ್ ಪ್ಯಾಟರ್ನ್. ಸೊ ಫ್ರೆಂಡ್ಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಸಿಲೆಬಸ್ ನೋಡೋದ್ರೆ ಫಸ್ಟ್ ಕಾಂಪ್ರಿಹೆನ್ಷನ್ ಇರುತ್ತೆ, ಪ್ಯಾಸೇಜ್. ನೆಕ್ಸ್ಟ್ ಯೂಸ್ ಆಫ್ ವರ್ಬ್ಸ್, ಆರ್ಟಿಕಲ್ಸ್, ಪ್ರಿಪೋಸಿಷನ್ಸ್, ವೊಕ್ಯಾಬ್ಯುಲರಿ ನಾಲೆಜ್ ಆಫ್ ವರ್ಡ್ಸ್, phrases and idioms, expressions, differentiate between the usage and meaning of words having similar vocalization. Example, price, prize, construction of sentences, letter writing, precise writing, essay writing. So friends, ಇದು ಇಂಗ್ಲಿಷ್ ಪೇಪರ್ದು ಸಿಲೆಬಸ್. ಸೊ ನೆಕ್ಸ್ಟ್ ಸ್ನೇಹಿತರೆ ಕನ್ನಡ ಪೇಪರ್ದು ಎಕ್ಸಾಮ್ ಪ್ಯಾಟರ್ನ್ ನೋಡೋದ್ರೆ ಇದರಲ್ಲಿ ಟೋಟಲ್ 2 ಪಾರ್ಟ್ಸ್ ಇರುತ್ತೆ, ಪಾರ್ಟ್ ಎ ಆ್ಯಂಡ್ ಪಾರ್ಟ್ ಬಿ. ಪಾರ್ಟ್ ಎ ಮಲ್ಟಿಪಲ್ ಚಾಯ್ಸ್, ಪಾರ್ಟ್ ಬಿ ಡಿಸ್ಕ್ರಿಪ್ಟಿವ್. ಸೊ ಪಾರ್ಟ್ ಎ ಅಲ್ಲಿ ನೋಡೋದ್ರೆ ಕನ್ನಡ ನಾಡು ನುಡಿಗಳ ಬಗ್ಗೆ ಸಂಕ್ಷಿಪ್ತ ಜ್ಞಾನ 10 ಮಾರ್ಕ್ಸ್, ಗಾದೆಗಳ ಅರ್ಥ ವಿವರಣೆ 10 ಮಾರ್ಕ್ಸ್, ಶಬ್ದ ಭಂಡಾರ ಪರೀಕ್ಷೆ ವೊಕ್ಯಾಬ್ಯುಲರಿ 15 ಮಾರ್ಕ್ಸ್. ನೆಕ್ಸ್ಟ್ ಸ್ನೇಹಿತರೆ ಪಾರ್ಟ್ ಬಿ ಅಲ್ಲಿ ನೋಡೋದ್ರೆ ಲೆಟರ್ ರೈಟಿಂಗ್, ಲೇಖನ ಬರೆಯೋದು 15 ಮಾರ್ಕ್ಸ್, ಸಂಧಿಯನ್ನು ಹೆಸರಿಸುವುದು 10 ಮಾರ್ಕ್ಸ್, ಸಂಕ್ಷೇಪನ ಲೇಖನ 15 ಮಾರ್ಕ್ಸ್, ನುಡಿಗಟ್ಟುಗಳು ಹಾಗೂ ಪಡೆ ನುಡಿಗಳು 15 ಮಾರ್ಕ್ಸ್, ಪತ್ರ ಲೇಖನ ಲೆಟರ್ ರೈಟಿಂಗ್ 15 ಮಾರ್ಕ್ಸ್, ಅರ್ಥಗ್ರಹಣ ಪರೀಕ್ಷೆ 5 ಮಾರ್ಕ್ಸ್. ಸೊ ಫ್ರೆಂಡ್ಸ್ ಇದು ಕನ್ನಡ ಪೇಪರ್ದು ಎಕ್ಸಾಮ್ ಪ್ಯಾಟರ್ನ್. ನೆಕ್ಸ್ಟ್ ಸ್ನೇಹಿತರೆ ಕನ್ನಡ ಪೇಪರ್ದು ಸಿಲೆಬಸ್ ನೋಡೋದ್ರೆ ಇದರಲ್ಲಿ ನಿಮಗೆ ಲೇಖನ ಬರೆಯೋದು, ಅರ್ಥಗ್ರಹಣ ಪರೀಕ್ಷೆ, ಸಂಕ್ಷೇಪನ ಲೇಖನ, ಪ್ರಿಸಿಸ್ ರೈಟಿಂಗ್, ಶಬ್ದ ಭಂಡಾರ ಪರೀಕ್ಷೆ, ವೊಕ್ಯಾಬ್ಯುಲರಿ, ನುಡಿಗಟ್ಟುಗಳು ಹಾಗೂ ಪಡೆ ನುಡಿಗಳು, ಗಾದೆಗಳ ಅರ್ಥ ವಿವರಣೆ, ಪತ್ರ ಲೇಖನ ಕೌಶಲ್ಯ, ಲೆಟರ್ ರೈಟಿಂಗ್ ಸ್ಕಿಲ್, ಟ್ರಾನ್ಸ್ಲೇಷನ್, ಕನ್ನಡ ಲಿಟ್ರೇಚರ್, ಆರ್ಟ್, ಕಲ್ಚರ್ ಎಕ್ಸೆಟ್ರಾ ಆ್ಯಂಡ್ ಫೈನಲಿ ಕನ್ನಡ ಗ್ರಾಮರ್. ಸೊ ಫ್ರೆಂಡ್ಸ್ ಇದು ಕನ್ನಡ ಪೇಪರ್ದು ಸಿಲೆಬಸ್. ನೆಕ್ಸ್ಟ್ ಸ್ನೇಹಿತರೆ ಆಪ್ಷನಲ್ ಪೇಪರ್ಸ್ ಸಿಲೆಬಸ್ ನೋಡೋದ್ರೆ ಫಸ್ಟ್ ಫಾರೆಸ್ಟ್ರಿ ಪೇಪರ್ 1. ಸೊ ಇದರಲ್ಲಿ 2 ಸೆಕ್ಷನ್ಸ್ ಇರುತ್ತೆ, ಸೆಕ್ಷನ್ ಎ, ಸೆಕ್ಷನ್ ಬಿ. ಸೆಕ್ಷನ್ ಎ ಅಲ್ಲಿ ನೋಡೋದ್ರೆ ಸಿವಿಕಲ್ಚರ್ ಜನರಲ್, ಸಿವಿಕಲ್ಚರ್ ಪ್ರಿನ್ಸಿಪಲ್ಸ್, ಸಿವಿಕಲ್ಚರ್ ಸಿಸ್ಟಮ್ಸ್, ಸಿವಿಕಲ್ಚರ್ ಮ್ಯಾಂಗ್ರೂವ್ ಆ್ಯಂಡ್ ಕೋಲ್ಡ್ ಡೆಸರ್ಟ್, ಸಿವಿಕಲ್ಚರ್ ಆಫ್ ಟ್ರೀಸ್. ನೆಕ್ಸ್ಟ್ ಫ್ರೆಂಡ್ಸ್ ಸೆಕ್ಷನ್ ಬಿ ಅಲ್ಲಿ ನೋಡೋದ್ರೆ ಆಗ್ರೋ ಫಾರೆಸ್ಟ್ರಿ, ಸೋಷಿಯಲ್ ಫಾರೆಸ್ಟ್ರಿ, ಜಾಯಿಂಟ್ ಫಾರೆಸ್ಟ್ರಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಟ್ರೈಬಾಲಜಿ. ನೆಕ್ಸ್ಟ್ ಫಾರೆಸ್ಟ್ ಸಾಯಿಲ್ಸ್, ಸಾಯಿಲ್ ಕನ್ಸರ್ವೇಷನ್ ಆ್ಯಂಡ್ ವಾಟರ್ಶೆಡ್ ಮ್ಯಾನೇಜ್ಮೆಂಟ್, ಫಾರೆಸ್ಟ್ ಸಾಯಿಲ್ಸ್. And next environmental conservation and biodiversity, and lastly tree improvement and seed technology. So friends ಇದು ಆಪ್ಷನಲ್ ಪೇಪರ್ ಫಾರೆಸ್ಟ್ರಿ ಪೇಪರ್ 1 ಸಿಲೆಬಸ್. ನೆಕ್ಸ್ಟ್ ಸ್ನೇಹಿತರೆ ಫಾರೆಸ್ಟ್ರಿ ಪೇಪರ್ 2 ಸಿಲೆಬಸ್ ನೋಡೋದ್ರೆ ಇದರಲ್ಲಿ ಟೋಟಲ್ 2 ಸೆಕ್ಷನ್ಸ್ ಇರುತ್ತೆ, ಫಸ್ಟ್ ಸೆಕ್ಷನ್ ಎ, ಸೆಕ್ಷನ್ ಬಿ. ಸೊ ಫಸ್ಟ್ ಸೆಕ್ಷನ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್, ಫಾರೆಸ್ಟ್ ವರ್ಕಿಂಗ್ ಪ್ಲಾನ್, ಫಾರೆಸ್ಟ್ ಮೆನ್ಸ್ಟುರೇಷನ್ ಆ್ಯಂಡ್ ರಿಮೋಟ್ ಸೆನ್ಸಿಂಗ್, ಸರ್ವೇಯಿಂಗ್ ಆ್ಯಂಡ್ ಫಾರೆಸ್ಟ್ ಇಂಜಿನಿಯರಿಂಗ್. ಸೆಕ್ಷನ್ ಬಿ ಅಲ್ಲಿ ನೋಡೋದ್ರೆ ಫಾರೆಸ್ಟ್ ಇಕೋಲಜಿ ಆ್ಯಂಡ್ ಎಥ್ನೋಬಾಟ್ನಿ, ಫಾರೆಸ್ಟ್ ರಿಸೋರ್ಸಸ್ ಆ್ಯಂಡ್ ಯುಟಿಲೈಸೇಷನ್, ಫಾರೆಸ್ಟ್ ಪ್ರೊಟೆಕ್ಷನ್ ಆ್ಯಂಡ್ ವೈಲ್ಡ್ ಲೈಫ್ ಬಯಾಲಜಿ, ಫಾರೆಸ್ಟ್ ಎಕನಾಮಿಕ್ಸ್ ಆ್ಯಂಡ್ ಲೆಜಿಸ್ಲೇಷನ್. ಸೊ ಫ್ರೆಂಡ್ಸ್ ಇದು ಫಾರೆಸ್ಟ್ರಿ ಪೇಪರ್ 2 ಸಿಲೆಬಸ್. ನೆಕ್ಸ್ಟ್ ಸ್ನೇಹಿತರೆ ಬಾಟ್ನಿಯಲ್ಲಿ ನೋಡೋದ್ರೆ ಸೆಕ್ಷನ್ ಎ ಮೈಕ್ರೋಬಯಾಲಜಿ ಆ್ಯಂಡ್ ಪ್ಲಾಂಟ್ ಪ್ಯಾಥೋಲಜಿ, ಕ್ರಿಪ್ಟೋಗ್ಯಾಮ್ಸ್, ಫೈನೋರೋಗ್ರಾಮ್ಸ್, ಜಿಮ್ನೋಸ್ಪರ್ಮ್ಸ್, ಆಂಜಿಯೋಸ್ಪರ್ಮ್ಸ್, ಪ್ಲಾಂಟ್ ಯುಟಿಲಿಟಿ, ಎಕ್ಸ್ಪ್ಲಾಯ್ಟೇಷನ್ ಆ್ಯಂಡ್ ಮಾರ್ಪೋಜೆನಿಸಿಸ್. ನೆಕ್ಸ್ಟ್ ಸೆಕ್ಷನ್ ಬಿ ಅಲ್ಲಿ ಸೆಲ್ ಬಯಾಲಜಿ, ಜೆನೆಟಿಕ್ಸ್, ಮೊಲಿಕ್ಯುಲರ್ ಬಯಾಲಜಿ ಆ್ಯಂಡ್ ಎವಲ್ಯೂಷನ್, ಪ್ಲಾಂಟ್ ಬ್ರೀಡಿಂಗ್, ಬಯೋಟೆಕ್ನಾಲಜಿ, ಬಯೋಸ್ಟ್ಯಾಟಿಸ್ಟಿಕ್ಸ್, ಫಿಸಿಯೋಲಜಿ, ಬಯೋಕೆಮಿಸ್ಟ್ರಿ, ಇಕೋಲಜಿ ಆ್ಯಂಡ್ ಪ್ಲಾಂಟ್ ಜಿಯೋಗ್ರಫಿ. ಸೊ ಫ್ರೆಂಡ್ಸ್ ಇದು ಬಾಟ್ನಿ ಆಪ್ಷನಲ್ ಪೇಪರ್, ಬಾಟ್ನಿದು ಸಿಲೆಬಸ್. ನೆಕ್ಸ್ಟ್ ಸ್ನೇಹಿತರೆ ಕೆಮಿಸ್ಟ್ರಿಯಲ್ಲಿ ನೋಡೋದ್ರೆ ಸೆಕ್ಷನ್ ಎ ಅಟಾಮಿಕ್ ಸ್ಟ್ರಕ್ಚರ್, ಕೆಮಿಕಲ್ ಬಾಂಡಿಂಗ್, ಸಾಲಿಡ್ ಸ್ಟೇಟ್, ಗ್ಯಾಸಿಯಸ್ ಸ್ಟೇಟ್, ಥರ್ಮೋಡೈನಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಥರ್ಮೋಡೈನಮಿಕ್ಸ್, phase equilibrium and solutions, electrochemistry, chemical kinetics, photochemistry, surface phenomena and catalysis, bio-inorganic chemistry and coordination chemistry. Section B ಅಲ್ಲಿ ನೋಡೋದ್ರೆ
delocalized covalent bonding, reaction mechanisms, per cyclic reactions, chemistry and mechanisms of reactions, polymeric systems, synthetic use of reagents, photochemistry, and finally principles of spectroscopy and applications. So friends, ಇದು ಕೆಮಿಸ್ಟ್ರಿ ಆಪ್ಷನಲ್ ಪೇಪರ್, ಕೆಮಿಸ್ಟ್ರಿದು ಸಿಲೆಬಸ್. ನೆಕ್ಸ್ಟ್ ಸ್ನೇಹಿತರೆ, ಆಪ್ಷನಲ್ ಪೇಪರ್ ಸಿವಿಲ್ ಇಂಜಿನಿಯರಿಂಗ್ದು ಸಿಲೆಬಸ್ ನೋಡೋದ್ರೆ ಇದರಲ್ಲಿ ನಿಮಗೆ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್, SOM, strength of materials, structural analysis, design of structures, steel, concrete, masonry structures, structural steel design, fluid mechanics, open flow channel, hydraulic machines, geotechnical engineering, construction technology, equipment planning and management, survey and transportation engineering, hydrology, water resource and engineering, irrigation engineering, and finally environment engineering. So friends, ಇದು ಸಿವಿಲ್ ಇಂಜಿನಿಯರಿಂಗ್ ಆಪ್ಷನಲ್ ಪೇಪರ್, ಸಿವಿಲ್ ಇಂಜಿನಿಯರಿಂಗ್ದು ಸಿಲೆಬಸ್. ನೆಕ್ಸ್ಟ್ ಸ್ನೇಹಿತರೆ, ಮ್ಯಾಥಮೆಟಿಕ್ಸ್ದು ಆಪ್ಷನಲ್ ಪೇಪರ್ದು ಸಿಲೆಬಸ್ ನೋಡೋದ್ರೆ ಇದರಲ್ಲಿ ಲೀನಿಯರ್ ಅಲ್ಜಿಬ್ರಾ, ಕ್ಯಾಲ್ಕುಲಸ್, ಅನಾಲಿಟಿಕ್ ಜಾಮೆಟ್ರಿ, ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಷನ್ಸ್, ಡೈನಾಮಿಕ್, ಸ್ಟ್ಯಾಟಿಸ್ಟಿಕ್ಸ್, ಹೈಡ್ರೋಸ್ಟ್ಯಾಟಿಸ್ಟಿಕ್ಸ್, ವೆಕ್ಟರ್ ಅನಾಲಿಸಿಸ್, ಲೀನಿಯರ್ ಪ್ರೋಗ್ರಾಮಿಂಗ್, ಕಾಂಪ್ಲೆಕ್ಸ್ ಅನಾಲಿಸಿಸ್, ರಿಯಲ್ ಅನಾಲಿಸಿಸ್, ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್, ನ್ಯೂಮರಿಕಲ್ ಅನಾಲಿಸಿಸ್, ಕಂಪ್ಯೂಟರ್ ಪ್ರೋಗ್ರಾಮಿಂಗ್, ಮೆಕ್ಯಾನಿಕ್ಸ್ ಆ್ಯಂಡ್ ಫ್ಲೂಯಿಡ್ ಡೈನಾಮಿಕ್ಸ್. ಸೊ ಫ್ರೆಂಡ್ಸ್, ಇದು ಮ್ಯಾಥಮೆಟಿಕ್ಸ್ ಆಪ್ಷನಲ್ ಪೇಪರ್, ಮ್ಯಾಥಮೆಟಿಕ್ಸ್ದು ಸಿಲೆಬಸ್. ಫೈನಲಿ ಫ್ರೆಂಡ್ಸ್, ಫಿಸಿಕ್ಸ್ ಆಪ್ಷನಲ್ ಪೇಪರ್, ಫಿಸಿಕ್ಸ್ದು ಸಿಲೆಬಸ್ ನೋಡೋದ್ರೆ ಇದರಲ್ಲಿ ನಿಮಗೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್, ಪಾರ್ಟಿಕಲ್ ಡೈನಾಮಿಕ್ಸ್, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್, ರಿಜಿಡ್ ಬಾಡಿ ಡೈನಾಮಿಕ್ಸ್, ಸ್ಪೆಷಲ್ ರಿಲೇಟಿವಿಟಿ, ವೇವ್ಸ್ ಅಂಡ್ ಜಾಮೆಟ್ರಿಕಲ್ ಆಪ್ಟಿಕ್ಸ್, ಫಿಸಿಕಲ್ ಆಪ್ಟಿಕ್ಸ್, ಇಂಟರ್ಫಿಯರೆನ್ಸ್, ಡಿಫ್ರಾಕ್ಷನ್, ಪೋಲರೈಸೇಷನ್ ಆ್ಯಂಡ್ ಮಾಡರ್ನ್ ಆಪ್ಟಿಕ್ಸ್, electricity and magnetism, electrostatistics and magnetostatistics, current, electricity, electronics. Next friends, electromagnetic theory and black body radiation, thermal and statistical physics, quantum mechanics, atomic physics, molecular physics, nuclear physics, particle physics, and finally solid states physics. So friends, ಇದು ಆಪ್ಷನಲ್ ಪೇಪರ್ ಫಿಸಿಕ್ಸ್ದು ಸಿಲೆಬಸ್. ಸೊ ಫ್ರೆಂಡ್ಸ್, ಈ ಎಲ್ಲ ಸಿಲೆಬಸ್ದು ಡೀಟೇಲ್ಡ್ ನೋಟಿಫಿಕೇಶನ್ ಅಂಡ್ PDF ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಫ್ರೆಂಡ್ಸ್, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡಬಹುದು. ನೆಕ್ಸ್ಟ್ ಸ್ನೇಹಿತರೆ, ಇಂಪಾರ್ಟೆಂಟ್ ಅಂದರೆ ಪರೀಕ್ಷಾ ಕೇಂದ್ರ, ಎಕ್ಸಾಮ್ ಸೆಂಟರ್ ಸ್ನೇಹಿತರೆ, ಬೆಂಗಳೂರು ಕೇಂದ್ರದಲ್ಲಿ ಮಾತ್ರ ಈ ಎಕ್ಸಾಮನ್ನು ನಡೆಸಲಾಗುತ್ತದೆ. ಸೊ ಫ್ರೆಂಡ್ಸ್, ನಿಮಗೆ ಈ ನೋಟಿಫಿಕೇಶನ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಈ ನಂಬರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಪ್ರಿಲಿಮ್ಸ್ಗೆ ಬೆಸ್ಟ್ ಬುಕ್ಸ್ ನೋಡೋದಾದರೆ ಫಸ್ಟ್ ಆಪ್ಟಿಟ್ಯೂಡ್ಗೆ RS ಅಗರ್ವಾಲ್ ಈ ಬುಕ್ನ ನೀವು ರೆಫರ್ ಮಾಡ್ಬೋದು. ಇದು ಒನ್ ಆಫ್ ದ ಬೆಸ್ಟ್ ಬುಕ್ಸ್ ಸ್ನೇಹಿತರೆ, ಆ್ಯಂಡ್ ಎಲ್ಲ ಸಿಲೆಬಸ್ ಕವರ್ ಇದೆ. ಸೊ ಆಪ್ಟಿಟ್ಯೂಡ್ಗೆ ನೀವು RS ಅಗರ್ವಾಲ್ ಈ ಬುಕ್ನ ರೆಫರ್ ಮಾಡ್ಬೋದು. ನೆಕ್ಸ್ಟ್ ಸ್ನೇಹಿತರೆ, ರೀಸ್ನಿಂಗು ಸಹ ಸೇಮ್ ಸ್ನೇಹಿತರೆ, ನೀವು RS ಅಗರ್ವಾಲ್ ಈ ಬುಕ್ನ ನೀವು ರೆಫರ್ ಮಾಡ್ಬೋದು. ನೆಕ್ಸ್ಟ್ ಜನರಲ್ ಸೈನ್ಸ್ಗೆ ಲೂಸೆಂಟ್ದು ಜನರಲ್ ಸೈನ್ಸ್ ಬುಕ್ನ ನೀವು ರೆಫರ್ ಮಾಡ್ಬೋದು. ನೆಕ್ಸ್ಟ್ ಸ್ನೇಹಿತರೆ, ಜನರಲ್ ನಾಲೆಜ್ಗೆ ಬಂದರೆ ನೀವು ಲೂಸೆಂಟ್ ಅಥವಾ ಅರಿಯಂತ್ ನಿಮಗೆ ಯಾವ್ದು ಕನ್ವೀನಿಯಂಟ್ ಇದೆ ಅದನ್ನು ನೀವು ಚೂಸ್ ಮಾಡ್ಬೋದು. ಆ್ಯಂಡ್ ಫೈನಲಿ ಸ್ನೇಹಿತರೆ, ಜಾಗ್ರಫಿ, ಹಿಸ್ಟ್ರಿಗೆ ಬಂದರೆ ಸ್ನೇಹಿತರೆ ನೀವು NCERTs ಆ್ಯಂಡ್ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ಎಲ್ಲ ಬುಕ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಆನ್ಲೈನ್ ಅಪ್ಲೈ ಮಾಡೋಕ್ಕೆ ನೀವು KPSC ವೆಬ್ಸೈಟ್ ವಿಸಿಟ್ ಮಾಡಿಬಿಟ್ಟು ಆನ್ಲೈನ್ ಅಪ್ಲೈ ಮಾಡ್ಬೋದು. ಸೊ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ನೋಟಿಫಿಕೇಶನ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕವರ್ ಆಗಿದೆ. ಸ್ನೇಹಿತರೆ, ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಫ್ರೆಂಡ್ಸ್, ಇದೇ ಥರ ಜಾಬ್ ನ್ಯೂಸ್ ಆ್ಯಂಡ್ ಅಪ್ಡೇಟ್ಸ್ಗಾಗಿ ನೀವು ನಮಗೆ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಸೊ ಸ್ನೇಹಿತರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಫಾಲೋ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.